ಈ ವಿಡಿಯೋವನ್ನು ನೋಡಿದ ನಂತರ ನೀವು ಎಂದಿಗೂ ಸೋಮಾರಿಯಾಗುವುದಿಲ್ಲ. ಸೋಮಾರಿತನದ ಮೇಲೆ ಬುದ್ಧನ ಕತೆ. ಒಮ್ಮೆ ಒಬ್ಬ ರೈತ ತನ್ನ ಬೆಳೆಗಳನ್ನು ಹಾಕಿದನು. ಸ್ವಲ್ಪ ಸಮಯದ ನಂತರ ಗುಬ್ಬಚ್ಚಿಯೊಂದು ಹೊಲದಲ್ಲಿ ಗೂಡು ಕಟ್ಟಿತು. ಗುಬ್ಬಚ್ಚಿಯು ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟಿತು ಮತ್ತು ಚಿಕ್ಕ ಗುಬ್ಬಚ್ಚಿಗಳು ತಮ್ಮ ತಾಯಿಯೊಂದಿಗೆ ಸಂತೋಷದಿಂದ ವಾಸಿಸುತ್ತಿದ್ದವು. ಪ್ರತಿದಿನ ತಾಯಿ ಗುಬ್ಬಚ್ಚಿ ತನ್ನ ಮಕ್ಕಳಿಗೆ ಆಹಾರವನ್ನು ಹುಡುಕಲು ಕಾಡಿಗೆ ಹೋಗುತ್ತಿತ್ತು. ಒಂದು ದಿನ ಅವಳು ಹಿಂತಿರುಗಿದಾಗ ತನ್ನ ಮಕ್ಕಳು ತುಂಬ ಭಯಭೀತರಾಗಿದ್ದನ್ನು ಕಂಡು ಏನಾಯಿತು ಮಕ್ಕಳೇ ಎಂದು ಕೇಳಿದಳು. ಅಮ್ಮ, ರೈತ ಇಂದು ಬಂದು ಬೆಳೆ ಕಟಾವು ಮಾಡುವ ಬಗ್ಗೆ ಮಾತನಾಡುತ್ತಿದ್ದಾನೆ. ನಾಳೆ ತನ್ನ ಮಕ್ಕಳನ್ನು ಕಡಿಯಲು ಕಳಿಸುತ್ತೇನೆ ಎಂದು ಮಕ್ಕಳು ಹೇಳಿದರು. ಬೆಳೆಗಳನ್ನು ಕತ್ತರಿಸಿದ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ? ನಮಗೆ ಇನ್ನೂ ಹಾರಲು ಸಾಧ್ಯವಿಲ್ಲ ಎಂದು ಮಕ್ಕಳು ಕೇಳಿದರು. ತಾಯಿ ಗುಬ್ಬಚ್ಚಿ ಅವರನ್ನು ಸಮಾಧಾನಪಡಿಸಿತು. ನನ್ನ ಮಕ್ಕಳೇ, ಚಿಂತಿಸಬೇಡಿ. ನಾಳೆ ಯಾರು ಬೆಳೆಗಳನ್ನು ಕತ್ತರಿಸಲು ಬರುವುದಿಲ್ಲ, ಆದ್ದರಿಂದ ಭಯಪಡಬೇಡಿ. ಮರುದಿನ ಯಾರು ಬೆಳೆಗಳನ್ನು ಕತ್ತರಿಸಲು ಬರಲಿಲ್ಲ ಮತ್ತು ಎಲ್ಲವೂ ಶಾಂತಯುತವಾಗಿ ಉಳಿಯಿತು. ಗುಬ್ಬಚ್ಚಿಯ ಮಕ್ಕಳು ಸಂತೋಷಪಟ್ಟರು. ದಿನಗಳು ಕಳೆದವು ಮತ್ತು ಒಂದು ದಿನ ತಾಯಿ ಹಿಂತಿರುಗಿದಾಗ ಅವಳ ಮಕ್ಕಳು ಮತ್ತೆ ಹೆದರುತ್ತಿದ್ದರು. ಏನಾಯಿತು ಮಕ್ಕಳೇ ಎಂದು ಕೇಳಿದಳು. ಅವರು ಅವಳಿಗೆ ಹೇಳಿದರು, ಅಮ್ಮ, ರೈತ ಇಂದು ಮತ್ತೆ ಬಂದಿದ್ದನು. ನಾಳೆ ಬೆಳೆಗಳನ್ನು ಕಟಾವು ಮಾಡಲು ಕೂಲಿಗಳನ್ನು ಕಳುಹಿಸುವುದಾಗಿ ಹೇಳಿದನು. ಚಿಂತೆ ಮಾಡಬೇಡಿ, ನಾಳೆ ಯಾರು ಬೆಳೆಗಳನ್ನು ಕಡಿಯಲು ಬರುವುದಿಲ್ಲ ಎಂದು ತಾಯಿ ಗುಬ್ಬಚ್ಚಿ ಅವರನ್ನು ಮತ್ತೊಮ್ಮೆ ಸಮಾಧಾನಪಡಿಸಿತು. ಮರುದಿನ ಯಾರೂ ಕೂಡ ಬರಲಿಲ್ಲ. ಕೆಲವು ದಿನಗಳ ನಂತರ ರೈತನು ಇತರರನ್ನು ನಂಬಿ ಸಮಯ ವ್ಯರ್ಥ ಮಾಡುವ ಬದಲು ನಾಳೆಯಿಂದ ನಾನೇ ಬೆಳೆ ಕಟಾವು ಮಾಡಬೇಕೆಂದು ನಿರ್ಧರಿಸಿದನು. ಗುಬ್ಬಚ್ಚಿಯ ಮಕ್ಕಳು ಇದನ್ನು ತಾಯಿಗೆ ಹೇಳಿದರು. ತಾಯಿ ಗುಬ್ಬಚ್ಚಿ ಕೂಲಂಕುಷವಾಗಿ ಯೋಚಿಸಿ, ಮಕ್ಕಳೇ, ನಾವು ಬಿಟ್ಟು ಬೇರೆಡೆ ಗೂಡು ಮಾಡಬೇಕು. ನಾಳೆ ರೈತನು ತಾನೇ ಕೆಲಸ ಮಾಡಲು ನಿರ್ಧರಿಸಿದ ಕಾರಣ ಖಂಡಿತವಾಗಿಯೂ ಬರುತ್ತಾನೆ ಎಂದು ಹೇಳಿತು. ಮಕ್ಕಳು ತಾಯಿಗೆ ಕೇಳಿದರು, ತಾಯಿ, ಅವರು ಇದನ್ನು ಅನೇಕ ಬಾರಿ ಹೇಳಿದರು, ಯಾರೂ ಬರಲಿಲ್ಲ. ಈ ಬಾರಿ ಏಕೆ ಖಚಿತವಾಗಿ ಹೇಳುತ್ತಿದೆಯಾ ಎಂದು ತಾಯಿ ಗುಬ್ಬಚ್ಚಿ ಉತ್ತರಿಸಿತು. ಮೊದಲ ಬಾರಿಗೆ ಅವನು ತನ್ನ ಮಗನ ಮೇಲೆ ಅವಲಂಬಿತನಾಗಿದ್ದನು ಮತ್ತು ಎರಡನೇ ಬಾರಿ ಅವನು ಕೂಲಿಗಳನ್ನು ಅವಲಂಬಿಸಿದ್ದನು. ನೀವು ಇತರರನ್ನು ಅವಲಂಬಿಸಿದಾಗ ಕೆಲಸ ಎಂದಿಗೂ ಆಗುವುದಿಲ್ಲ. ಆದರೆ ಈ ಬಾರಿ ಅವನು ತಾನೇ ಬೆಳೆ ಕಟಾವು ಮಾಡಲು ನಿರ್ಧರಿಸಿದ್ದಾನೆ. ನಾವು ಹೊರಡಬೇಕು ಎಂದು ತಾಯಿ ಗುಬ್ಬಚ್ಚಿಯು ಹೇಳಿತು. ಆ ಹೊತ್ತಿಗೆ ಗುಬ್ಬಚ್ಚಿಯ ಮಕ್ಕಳು ಹಾರಬಲ್ಲವು ಮತ್ತು ಅವರೆಲ್ಲರೂ ಹೊರಟು ಮತ್ತೊಂದು ಸ್ಥಳದಲ್ಲಿ ತಮ್ಮ ಗೂಡು ಕಟ್ಟಿದರು. ಮರುದಿನ ರೈತ ಬಂದು ಬೆಳೆಗಳನ್ನು ಕಟಾವು ಮಾಡಲು ಪ್ರಾರಂಭಿಸಿದನು. ಆದರೆ ಅಷ್ಟರಲ್ಲಿ ಗುಬ್ಬಚ್ಚಿ ಮತ್ತು ಅವಳ ಮಕ್ಕಳು ಆಗಲೇ ಹೊರಟು ಹೋಗಿದ್ದರು. ಈ ಕಥೆಯ ಸಾರಾಂಶ: ಇತರರನ್ನು ಅವಲಂಬಿಸುವ ಬದಲು ನಮ್ಮ ಕೆಲಸವನ್ನು ನಾವೇ ಮಾಡುವುದು ಉತ್ತಮ. ಇತರರನ್ನು ಅವಲಂಬಿಸುವುದು ಕಾರ್ಯಗಳನ್ನು ವಿಳಂಬಗೊಳಿಸುತ್ತದೆ ಎಂದು ಕಥೆಯು ಹೇಳುತ್ತದೆ. ಆದರೆ ಕೆಲಸವನ್ನು ನೀವೇ ಮಾಡುವುದರಿಂದ ಯಶಸ್ಸು ಖಚಿತಪಡಿಸುತ್ತದೆ. ನಿಮ್ಮ ಸ್ವಂತ ಗುರಿಗಳು ಮತ್ತು ಕನಸುಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಮುಖ್ಯ. ಅವುಗಳನ್ನು ಸಾಧಿಸಲು ಇತರರನ್ನು ಅವಲಂಬಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಯನ್ನು ನಾವೇ ತಿಳಿದುಕೊಂಡು ಕೆಲಸ ಮಾಡುವುದು ಉತ್ತಮ. ಇದರಿಂದ ಯಶಸ್ಸು ಕಟ್ಟಿಟ್ಟ ಬುತ್ತಿ.